ನೀವು ಹೇಳ್ದಂಗೆ ವಿ ಆರ್ ಟ್ರೈಂಗ್ ಎವ್ರಿ ಟ್ರಿಕ್ ಇನ್ ದ ಬುಕ್. ಸೊ ವಿ ಆರ್ ಡೂಯಿಂಗ್ ಫೆಡ್ರಲ್ ಸ್ಟ್ರಕ್ಚರ್ನಲ್ಲಿ ಅವ್ರಿಗೆ ನಮ್ಮ ಸಹಾಯ ಬೇಕು, ನಮ್ಗೆ ಅವ್ರ ಸಹಾಯ ಬೇಕು. ಸಂಪರ್ಕದ ಸೇತುವೆ ಇವ್ರು ಕಡಿತ ಮಾಡಿದ್ರೆ ನಾವೇನು ಮಾಡೋಕ್ಕಾಗುತ್ತೆ? ನಾವು ಒತ್ತಾಯ ಮಾಡ್ಬೋದು, ಹೇಳ್ತಾ ಇದ್ದೀವಿ, ಲಾಜಿಕಲಿ ಹೇಳ್ತಾ ಇದ್ದೀವಿ. ಇವತ್ತು ನಮ್ಮ ರಾಜ್ಯ ಇಡೀ ರಾಷ್ಟ್ರವನ್ನು ನಡೆಸುವ ಕೆಪಾಸಿಟಿ ಇದೆ ಆರ್ಥಿಕವಾಗಿ. ನಾನು ಹೇಳ್ದಂಗೆ ಬರೀ ನಮ್ಮ IT ಎಕ್ಸ್ಪೋರ್ಟ್ಸೇ 4 ಲಕ್ಷ ಸರ್. ವಿ ಕಾಂಟ್ರಿಬ್ಯೂಟ್ 21% ಫಾರ್ ದ ನ್ಯಾಷನಲ್ ಬಯೋ ಎಕನಾಮಿ. ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ವೇರ್ 65%. ವಿ ಆರ್ ಹೈಯೆಸ್ಟ್ ರ್ಯಾಪಿಡ್ ಅರ್ಬನೈಸೇಷನ್ ಆಗ್ತಾ ಇರೋದು ಇಡೀ ಏಷ್ಯಾನಲ್ಲಿ ಬೆಂಗಳೂರು. ಈಗ ಎಷ್ಟು ಜನ ಕರ್ನಾಟಕಕ್ಕೆ ಉದ್ಯೋಗ ಹುಡ್ಕೊಂಡು ಬರ್ತಾರೆ ಸರ್? ಉತ್ತರ ಪ್ರದೇಶ, ಮಧ್ಯಪ್ರದೇಶ. ನೀವು ಕೆಲವು ಬೆಂಗಳೂರಿನಲ್ಲಿ ಕೆಲವು ಜಾಗಕ್ಕೆ ಹೋಗ್ಬಿಟ್ರೆ ನಿಮ್ಗೆ ನೋಯ್ಡಾ ಅನ್ಸ್ಬಿಡ್ತದೆ. ಅದು ಆಟೋದವರೆಲ್ಲ ಭಯ ಭಯ ಕ್ಯಾ ಇದರ್ ಜಾವ್ಗೆ ಉದರ್ ಜಾವ್ಗೆ ಅಂತ ಕೇಳ್ತಾರೆ. ಅಂದರೆ ಅಂದರೆ ನಮ್ಮ ಅಂದರೆ ಎಷ್ಟು ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅದನ್ನು ನೋಡ್ಬೇಕಲ್ಲ ಕೇಂದ್ರ ಸರ್ಕಾರದವರು. ನಮ್ಗೆ ಸಹಕಾರ ಮಾಡಿದ್ರೆ ಯಾರಿಗೆ ಸರ್ ಬೆನಿಫಿಟ್ಟು? ಬರೀ ರಾಜ್ಯಕ್ಕೆ, ರಾಷ್ಟ್ರಕ್ಕೂ ಬೆನಿಫಿಟ್ಟು. ಇವತ್ತು ಬೆಂಗಳೂರು ಅಂದ ತಕ್ಷಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರದಾದಂಥ ಒಂದು ಸ್ಥಾನಮಾನ ಇದೆ. ಅದಕ್ಕೆ DK ಶಿವಕುಮಾರ್ ಸಾಹೇಬ್ರು ಯಾವಾಗಲೂ ಒಂದು ಸಣ್ಣ ಉದಾಹರಣೆ ಕೊಡ್ತಾರೆ. ಮುಂಚೆ ಎಲ್ಲ ವಿದೇಶದಿಂದ ಬರೋ ಎಲ್ಲ ಪ್ರಧಾನಮಂತ್ರಿಗಳು ಡೆಲ್ಲಿಗೆ ಮಾತ್ರ ಹೋಗ್ತಾ ಇದ್ರು, ಅದಾದ್ಮೇಲೆ ಬಾಂಬೆಗೆ. ಈಗ ಫಸ್ಟ್ ಬೆಂಗಳೂರಿಗೆ ಬಂದು ಆಮೇಲೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಕೆಲಸ ಇದೆ, ಇಲ್ಲಿ ನಾವು ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೀವಿ, ಇಲ್ಲಿ ಬಂಡವಾಳ ಹಾಕಿದ್ರೆ ಅವರಿಗೆ ಒಳ್ಳೇದಾಗುತ್ತೆ ಅಂತ ಗೊತ್ತಾಗ್ತದೆ. ಸೊ ಕೇಂದ್ರ ಸರ್ಕಾರದ ಅವ್ರ ಸಹಕಾರ ಇದೆ, ಅವ್ರು ಕೊಡಲೇಬೇಕಾಗ್ತದೆ. ಆದರೆ ಅದು ನೀವು ಹೇಳ್ದಂಗೆ ನಿರೀಕ್ಷೆ ಮಟ್ಟಿಗೆ ಆಗ್ತಾ ಇಲ್ಲ. ಅದಕ್ಕೆ ನಮ್ಮ ರಾಜ್ಯದ ಪರವಾಗಿ, ಕನ್ನಡಿಗರ ಪರವಾಗಿ ಧ್ವನಿ ಎತ್ತದಿರ್ಬೋದು, ಅಲ್ಲಿ ಹೋಗಿ ಅವರಿಗೆ ಮನವಿ ಮಾಡೋದಿರ್ಬೋದು, ಅಗತ್ಯವಿದ್ದರೆ ಕೋರ್ಟ್ ಮುಖಾಂತರನೂ ನಮ್ಗೆ ನ್ಯಾಯ ಕೊಡಿಸ್ಲಿಕ್ಕೆ ನಾವು ನಮ್ಮ ಜನರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ತಯಾರಿದ್ದೇವೆ. ಅದನ್ನು ನಾವು ಮಾಡ್ತೀವಿ. ವಿಧಾನಸಭೆ ಅಧಿವೇಶನದಲ್ಲೂ ಕೂಡ ಬಿಸಿ ಶೆಡ್ಯೂಲ್, ಬೆಳಿಗ್ಗೆಯಿಂದ ರಾತ್ರಿವರೆಗೆ ಆಲ್ಮೋಸ್ಟ್ ವಿಧಾನಸಭೆಯಲ್ಲಿದ್ದಿರಿ, ಕ್ವಶನ್ ಆನ್ಸರ್ಗಳಲ್ಲಿ ಪಾಲ್ಗೊಂಡಿದ್ದೀರಿ, ವೆರಿ ಹಾರ್ಡ್ ವರ್ಕರ್. ಅದರ ಮೇಲೂ ಕೂಡ ಈಗ ಆಲ್ಮೋಸ್ಟ್ ವಿ ಆರ್ ಕಮಿಂಗ್ ಟು 9:30. ನನ್ನ ಕ್ಷೇತ್ರದ ಜನತೆಯ ಅಹವಾಲುಗಳನ್ನು ಕೇಳಬೇಕು, ನಾನು ಉತ್ತರ ಕೊಡಬೇಕಂತ ಬಂದಿದ್ದೀನಿ. ಉತ್ತರ ಕೊಟ್ಟಿದ್ದೀರಿ, ಆಶ್ವಾಸನೆಗಳನ್ನು ಕೊಟ್ಟಿದ್ದೀರಿ. ಆ ಆಶ್ವಾಸನೆಗಳನ್ನು ಈಡೇರಿಸ್ತೀರಿ ಅನ್ನುವ ಬಯಕೆಯೊಂದಿಗೆ ಪುನಃ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.